ಪರಿಸ್ಥಿತಿಗಳು ನಾವು ನೋಡ್ತಾ ಇರ್ತೀವಿ. ಇಲ್ಲ, ಆ ಪರಿಸ್ಥಿತಿ ಇಲ್ಲ. ಬಟ್ ಆದರೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಏರಿಯಾಗಳನ್ನ ಅದು ಹೆಚ್ಚಿನ ಜನರ ಸಂಪರ್ಕ ಮಾಡಿದಂಗೆ ನಮ್ಮ ವಿಶ್ವಾಸ ತೆಗೆದುಕೊಳ್ಳೋದು ಹೊರಟಾಗ ಸಹಜವಾಗಿ ಅನೇಕ ಸಮಸ್ಯೆಗಳು ಉದ್ಭವ ಆಗಿ ಆಗ್ತಿರ್ತಾವೆ. ಅದಕ್ಕಾಗಿ ಆ ದಿಶೆಯಲ್ಲಿ ಒಂದಿಷ್ಟು ಜಾರಕಿಹೊಳಿ ಸಹೋದರಿಗೆ ಹಿಂಬಡ್ತಿ ಆಗಬಹುದಾ ಅಂತ ಒಂದು ಪ್ರಶ್ನೆ ಅದ. ಬಟ್ ಅಷ್ಟು ಸುಲಭವಾಗಿ ಇದನ್ನು ಒಪ್ಪುವಂಥದ್ದಲ್ಲ. ಆದರೆ ಇದೇ ಕಾಲಕ್ಕೆ ಹೇಳಿ ನಿಮಗೆ ಈಗಾಗಲೇ ಕತ್ತಿಯವರು ಈವನ್ ಕಾಂಗ್ರೆಸ್ಸಿನ ಈ ಒಂದು ಜಯ ಸಹೋದರರ ವಿರೋಧಿಗಳು ಯಾರಿದ್ದಾರೆ ಅವರು ಜೊತೆಗೆ ಸಹ ತಮ್ಮ ಸಂಪರ್ಕವನ್ನು ಚೆನ್ನಾಗಿ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ರಿಪೋರ್ಟ್ಗಳಿದ್ದಾವೆ. ಹೀಗಾಗಿ ಈ ಮುಂಬರುವ ದಿನಗಳಲ್ಲಿ ಈ ಗ್ರಾಮ ಪಂಚಾಯತಿ ಈಗ ಹೇಳಿದ ನಿಮಗೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ ತಮ್ಮ ಬಲವನ್ನು ಹೆಚ್ಚು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಜೋರ್ದಾರ್ ನಡೀತದೆ. ಅದು ಇನ್ನು ಎರಡನೇ ಹಂತದ್ದು ಕಾಂಗ್ರೆಸ್ ಮತ್ತು BJP ನಡುವಿನ ತಿಕ್ಕಾಟ ನೆಲಗಟ್ಟಿನಲ್ಲ. ಯಾಕೆಂದರೆ ಪಕ್ಷಗಳಿದ್ದಾವಿಲ್ಲ. ಯಾಕೆಂದರೆ ಪಕ್ಷಗಳನ್ನ ಹಿಡ್ಕೊಂಡು ಆಯ್ತು ಯಾವ ರೀತಿ ಬರ್ತದೋ ಒಟ್ಟಿನಲ್ಲ ನಮ್ಮ ಒಂದು ಅಸ್ತಿತ್ವವನ್ನು ಹೆಚ್ಚು ಮಾಡ್ಕೋಬೇಕು ಅನ್ನುವಂತಹ ಒಂದು ತರ್ಕ ಈ ನೆಲೆಗಟ್ಟಿನಲ್ಲೇ ಈ ಚುನಾವಣೆಯ ಹಿನ್ನೆಲೆಯಲ್ಲೇ ನಮ್ಮ ಈ ಎಲ್ಲ ನಾಯಕರು ತೆರೆ ಮರೆಯಲ್ಲಿ ಪ್ರಯತ್ನ ನಡೆಸಿದ್ದಾರೆ. ಅದಕ್ಕಾಗಿ ಇದೆಲ್ಲ ಗೊತ್ತಿಲ್ಲಂತೂ ಅಲ್ಲ. ಮತ್ತು ಅದರಲ್ಲೂ ನಮ್ಮ ಜಾರಕಿಹೊಳಿ ಸಹೋದರರ ಸ್ಪಾಯ್ ಅಂತಂದ್ರೆ ತಮ್ಮ ವಿರೋಧ ಏನು ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಭಾಳ ಎಚ್ಚರದಿಂದ ಇರ್ತಾರೆ. ಅವರು ಎಚ್ಚರಿಕೆಯಿಂದ ಇರ್ತಾರೆ ಅನ್ನೋದು ಸುದ್ದಿಗಳಿದ್ದಾವೆ. ಮತ್ತು ಅವ್ರನ್ನ ಬಲ್ಲಂತ ಅನೇಕರು ಹೇಳ್ತಾರೆ ಇಲ್ಲೊಬ್ಬ ಭಾಳ ಎಚ್ಚರಿಕೆಯಿಂದ ಇದ್ದಾರೆ. ಯಾಕೆಂದರೆ ಅವರ ಯಾರೋ ಇವತ್ತು ಕತ್ತಿಯವ್ರಿಗೆ ಯಾರು ಭೇಟಿ ಆದರು ಅಥವಾ ಇನ್ನುಳಿದವ್ರಿಗೆ ಯಾರು ಭೇಟಿ ಆದರು ಅಥವಾ ಅದೇ ಕಾಲಕ್ಕೆ ನಮ್ಮ ಏನಪ್ಪ ರಾಯಭಾಗದ ಹುಲಿ ಅಂತ ಕರೆಸಿಕೊಂಡಂಥ